ತಾಳಲಾರೆನ ಕರುಣಿಸೋ ದೇವಾ ಕರುಣಿಸೋ ದೇವಾ ಕರುಣಿಸೋ ದೇವಾ ಕರುಣಿಸೋ ದೇವಾ ಕರುಣಿಸೋ ದೇವಾ ಸರ್ವೇಶ ಕೊಡು ಚಿರವಿಭವ ಸರ್ವೇಶ ಕೊಡು ಚಿರವಿಭವ ಚಲಿಸು ಮುಗನ ಭರತ ನಿಜಾಗ ಕಲುಷಿತ ಮನದ ವ್ಯಾಕುಲ ಭಾವ ಚಲಿಸು ಮುಗನ ಭರತ ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದೆ ಪರಿಭವ ಸವೆಸಿದೆ ಜೀವ ತಳೆದೆ ಪರಿಭವ ಸವೆಸಿದೆ ಜೀವ ಸರ್ವೇಶ ಕೊಡು ಚಿರವಿಭವ ಸರ್ವೇಶ ಕೊಡು ಚಿರವಿಭವ ಜ್ವಲಿಸು ಮುಗನ ಭರತ ನಿಜಾಗ ಕಲುಷಿತ ಮನದ ವ್ಯಾಕುಲ ಭಾವ ಚಲಿಸು ಮುಗನ ಭರತ ಚಲಿಸು ಮುಗನ ಭರತ ಚಲಿಸು ಮುಗನ ಭರತ ಹೇ ಕೃಷ್ಣ ದೀನ ದಯಾನಿಧಿ ವಾಸುದೇವ ನಿನ್ನ ಹೊರತಾಗಿ ನನಗೆ ಬೇರೆ ಯಾರು ಗತಿ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆ ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದೆ ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗರದಾಯಿತು ಕೀಚಕರ ಭಂಗವನ್ನು ಸಹಿಸಿದೆನು ಇನ್ನು ನನ್ನ ಕಷ್ಟಗಳು ಕಳೆದವು ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ ಛೀ! ವಿಧಾತ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ಪಾಂಚಾಲೆ ದ್ರೌಪದಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು ದೇವಿ ಶಾಂತೆ ಶಾಂತೆ ವರದೀರಳಾಗಿ ವರಪತಿಯಾಗಿ ಬರುಗಲೇ ತಕ್ಕೆ ಪಾಂಚಾಲಿ ಶಾಂತೆ ಶಾಂತೆ ವರದೀರಳಾಗಿ ವರಪತಿಯಾಗಿ ಬರುಗಲೇ ತಕ್ಕೆ ಪಾಂಡು ಪತಿಯಾಗಿ ನೀನು ಪಾಂಚಾಲೆ ಪಾಂಡು ಪುತ್ರನ ಪತಿಯಾಗಿ ಚಂಡ ಚಿಂತೆಯಿಂದ ಕೋಪಗೊಂಡು ಬರುತ್ತದೆ ಏಕೆ ಹೋಗಲ್ಲ ಕೋಪಗೊಂಡು ಬರುತ್ತದೆ ಏಕೆ ಹೋಗಲ್ಲ ಶಾಂತೆ ಶಾಂತೆ ಧೀರರಿಗೆ ವರಪತ್ನಿಯಾಗಿ ಬರುತ್ತಲೇ ಏಕೆ ದೇವಿ
ಏನಾಯಿತು? ಅದೇಕೆ ಈ ರೀತಿ ನಿಷ್ಕಾರುಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಪುರುಷರು ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನಾಡಿ ಅಪಮಾನ ಪಡಿಸಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗೆ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಮುನಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದೇವಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ಅನೇಕ ಸಾರಿ ನಿನ್ನಲ್ಲಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಆದರೆ ಈ ದಿನ ನೀನು ದುಃಖಿಸಲು ಕಾರಣವೇನು? ಪ್ರಿಯತಮೇ, ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆ, ಆದರೆ ಅದರಿಂದ ಆಗುವ ಫಲವೇನು? ನೀನು ಅಣ್ಣನ ಆಜ್ಞಾಧಾರಕನು. ಅಣ್ಣನ ಆಜ್ಞೆಯ ಹೊರತು ಅದು ಎಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದು. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆ ಸ್ಥಾನಕ್ಕೆ ಕಳಿಸಿದರು. ಇನ್ನೇನು ಸಂಧಿ ಆಗುವುದು? ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವೆ ಇಷ್ಟೇ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ಹೇಳಿದೆ? ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿದ್ದವರು? ಶ್ರೀಕೃಷ್ಣನು. ಗೋಪಿಕೋಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಓಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜವೇ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಈಗಾಗಬಹುದೆಂದು ನಾನು ಭಾವಿಸಿದ್ದೆನು. ಅದಿರಲಿ ದೇವಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪು ಪಾಂಚಾಲಿ, ಪಾಪು. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆನು. ಆಹಾ ಪ್ರಾಣೇಶ್ವರ, ಪಾಂಚಾಲಿ, ನೆನಪಿದೆ, ಹಿಂದೆ ಒಂದು ದಿನ ನೀನು ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಲರಾತ್ರಿ ಎಂದು ಹೇಳಿದೆ. ಮತ್ತು ಇನ್ನು ಏನೇನೋ ಸಂಬೋಧಿಸಿದೆ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಪೇಕ್ಷಿಸುವೆಯೋ? ಪಾಂಚಾಲೆ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನನು. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೆ ಏನಾಯಿತು? ನೀನು ಅಣ್ಣನ ಆಜ್ಞಾಧಾರಕ. ಸಾಕು ದೇವಿ, ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸುತ್ತಿರುವೆನು. ಧರ್ಮಪಾರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ, ಕ್ಷಮಿಸುವುದಿಲ್ಲ. ವೈರಿ ಗುರುಕುಲದ ಮಗನು ವಧಿಸುವನು ಪಾಂಚಾಲೆ. ವೈರಿ ಗುರುಕುಲದ ಮಗನು ವಧಿಸುವನು ಸೆರೆ ಹಿಮ್ಮೆರೆದು ದುರಹಂಕಾರಿ. ಸೆರೆ ಹಿಮ್ಮೆರೆದು ದುರಹಂಕಾರಿ.
ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡ ಕೊನ್ನಿಗಳ ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕೊನ್ನಿಗಳ ಒಕ್ಕಸವೆಲ್ಲವ ಮುಚ್ಚಿದ ನ್ಯಾಯವನ ಒಕ್ಕಸವೆಲ್ಲವ ಮುಚ್ಚಿದ ನಮಗ ನ್ಯಾಯವನ ಸಹಿತ ರಕ್ಷಸರು ಲೆಕ್ಕಿಸದೆ ಸೊಕ್ಕಡಗಿಸಿ ಮಾಡಿ ಮುಟ್ಟಿಸಿರುವೆನು ರಣದೊಳಗೆ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣು ಮುಟ್ಟಿಸಲಿರು ರಣದೊಳಗೆ ಸಭೆಯೊಳು ಪತ್ನಿಯ ಗರ್ವದಿ ತೆರೆದ ಸಭೆಯೊಳು ಪತ್ನಿಯ ಗರ್ವದಿ ತೆರೆದ ಹೊಲಿಸುವೆನು ಸಿರಿಹಿನ್ನೆರೆದು ದುರಹಂಸ ಹೊಕ್ಕೆ ನಿಂದ ಗುರುಕುಲ ಹಗಮರನು ಗುರುಕುಲ ಹಗಮರನು ಹೀಗೆ ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನೀನಲ್ಲದೆ ಮತ್ತಾರು ಶಕ್ತರಲ್ಲ ಅಣ್ಣ. ಕೋಪಕ್ಕೆ ದ್ರೌಪದಿ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಪ್ರಪಂಚದ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವರೊಡನೆ ಯುದ್ಧಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳುವೆ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವಾದಿಗಳು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಾಂಗವೆಂದೇ ಭಾವಿಸುತ್ತೇನೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲಿನಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯು ನಾನು ಸಹಿಸತಕ್ಕವನಲ್ಲ ಅಗ್ರಜ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲೇ ಅರ್ಜುನನ ಸಹಾಯವನ್ನಾಗಲೇ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪ ಮಾಡುತ್ತೀರಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಇನ್ನು ಪ್ರಿಯ ಸಹೋದರ, ಮುನಿಸೇತಕ್ಕೆ ನಿನಗಿ ಪರಿ ಘನಗುಣ ನಿಧಿ ಎನಿಸಿ ಭೀಮಸೇನ ಅನುಜಾತನೆ ಸೈರಿಸು ಮನಸೈರಿಸಿ ಶಾಂತನಾಗೋ ಭೀಮಾ 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 ಏತರ ನಡತೆ ಆತುರದಿ ಫಲವೇ ನಿಗುದೈ ಏತರ ನಡತೆ ಆತುರದಿ ಫಲವೇ ನಿಗುದೈ ಧರ್ಮ ವಿಚಾರದ ಮರ್ಮವನ್ನರಿಯದೆ ಸಹೋದರ, ಧರ್ಮ ವಿಚಾರದ ಮರ್ಮವನ್ನರಿಯದೆ
ಧರ್ಮಕ್ಕೆ ಭಾಗಿಗಳಾಗುವಿರೇಕೆ ಸಹೋದರ ಧರ್ಮಕ್ಕೆ ಭಾಗಿಗಳಾಗುವಿರೇಕೆ ಏತರ ನಡುವೆ ಫಲವೇ ನಿಹುರೈ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆ ಕೂಡ ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಡೆಯುವ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಸಂಧಿಗೆ ನಾನು ಇಷ್ಟೊಂದು ಪ್ರಯತ್ನಿಸುತ್ತಿರುವೆ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆವು. ಪುನಃ ಶ್ರೀಕೃಷ್ಣನನ್ನು ಕಳುಹಿಸಿ ಎಲ್ಲಿ ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎಂಬುದೇ ನನ್ನ ಚಿಂತೆಯಾಗಿದೆ. ಏನೀ ಕೋಲ? ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ. ಅರ್ಜುನ, ನಾನಿಂದು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ಸಹೋದರರೇ, ಈ ನಿಮ್ಮ ಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಜ್ಞಾನೇಶ್ವರ, ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರು. ಆತನಿಂದ ರಾಜಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಷ್ಠದಂತೆ ಮಾಡು. ಅಣ್ಣ ಪರಮಾತ್ಮ, ಅಣ್ಣ, ಸಹೋದರಿ, ನಮಸ್ಕಾರ. ಪಾಂಡುಪುತ್ರರ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿ ಹಾಗೆ ಪಾಂಡುಪುತ್ರರೇ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಸತ್ಕರಿಸಿದರು. ಸಂಧಿಯ ವಿಚಾರ ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ ಎಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಜ್ಞಾನೇಶ್ವರ, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ಹೇ! ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತೆ. ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಬಳೆಗಳನ್ನು ತೊಟ್ಟನು. ಈಗ ಈ ಸಂಧಿಯ ನೆಪದಲ್ಲಿ ನಮ್ಮ ಈವರೆಗೂ ಸೀರೆ ನುಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಣೆ, ಪಾಂಡು ಪುತ್ರರ ಮೇಲೆ ನಿನಗೇಕಯ್ಯ ಇಷ್ಟೊಂದು ಆಕ್ರೋಶ? ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮನಿಗೆಂತಹ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಸ್ವಾಮಿ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಇನ್ನು ಮುಂತಾದವರು. ಆ ದುರ್ಯೋಧನ ಆತನೂ ಕೂಡ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿದೆ. ಸಾಧಿಸಿದೆ, ಅದನ್ನು ಬಹಳ ಚೆನ್ನಾಗಿಯೇ ಸಾಧಿಸಿದೆ. ಸಹೋದರರೇ,
ಈ ನಿಮ್ಮ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಭೀಮ, ನಿಲ್ಲಯ್ಯ. ನೀನು ನಿಜವಾಗಿಯೂ ಇಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನ ಆಡಲು ಹೇಗೆ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ ನಾನು ಮೊದಲೇ ಹೇಳಲಿಲ್ಲವೇ? ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯು ನನಗೊಪ್ಪದು ಒಪ್ಪಲಾಗದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ಸಾವಧಾನದಿಂದ ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳಲಾಗುವುದಿಲ್ಲ. ಹೇ ಪರಿಹಾಸ್ಯವೇಕೆ ದೇವ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ಕ್ಷಣಕಾಲ ನಿನ್ನ ಗದೆ ದೂರವಾಗಿಟ್ಟು ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೋ, ಆಗ ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲ ತಾನೆ? ಅದು ಆಗಲೇ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಭೀಮ, ಬಿಡೆಯ ಗದೆಯನ್ನ. ಅರ್ಜುನ, ಕ್ಷಣಕಾಲ ಈ ಗದೆ ದೂರವಾಗಿ ಹಿಡಿದಿರು. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ? ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾ ಚತುರತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದಿಲ್ಲ, ನೋಡೋಣ ಅಷ್ಟೇ. ಭೀಮ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ ಹೇಳಿದ ಹಾಗೆ ನನ್ನ ಕರಗಳನ್ನು ಬಂಧಿಸು. ಹಬ್ಬ, ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಈಗ ಭೀಮಸೇನನ್ನು ಬಂಧಿಸುವ ಹಗ್ಗವು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ನಿಸಿದರೆ ಯಾರೋ ದುರಾತ್ಮರು. ಮತ್ತಾರು ಭೀಮಸೇನ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದವನ ತಮ್ಮ ದುಶ್ಯಾಸನನು ಈ ಕೆಲಸವನ್ನು ಮಾಡಲು ಪ್ರಯತ್ನಿಸಿದನು. ಇಂತಹ ಸಾಹಸದ ಕೆಲಸ ಅವನಿರುವರಿಗಲ್ಲದೆ ಮತ್ತಾರಿದ ಸಾಧ್ಯ? ಪಾಂಚಾಲಿ, ಬಿಚ್ಚುವ ನನ್ನ ಕರಗಳನ್ನು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಅಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನ ನಿಮ್ಮ ಉತ್ತರಕ್ಕೆ ಕೊಟ್ಟ ಸಂದೇಶವನ್ನು ಕೇಳಿ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದಂತೆ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ ರತಿಕರ ವೀರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಕೃಷ್ಣ ಘನ ಪಾಪ ಸಮರ
ಪತನ ಕೃಷ್ಣ ಧರ್ಮದ ಹಾಗೆ ಕಡಲು ಅಂತರ ತಿಳಿದ ನೀನಯ್ಯ ಎನ್ನಂತರ ತಿಳಿದವ ನೀನಯ್ಯ ಪರಮಾತ್ಮ ಧರ್ಮದ ಹಾದಿಗೆ ಕರ್ಮದ ಕಡಲು ಅಂತರ ತಿಳಿದ ನೀನಯ್ಯ ಎನ್ನಂತರ ತಿಳಿದವ ನೀನಯ್ಯ ಪಂತಗಳಿಂದ ರಕ್ತ ಪ್ರವಾಹ ಪಾಪದ ಶಾಪ ರಾಜ್ಯದ ಕಾಂಕ್ಷೆ ಪಂತಗಳಿಂದ ರಕ್ತ ಪ್ರವಾಹ ಪಾಪದ ಶಾಪ ರಾಜ್ಯದ ಕಾಂಕ್ಷೆ ಉಚ್ಚ ಮನೋಗತ್ ಮತ್ತರ ದ್ವೇಷ ಉಚ್ಚ ಮನೋಗತಿ ಮತ್ತರ ದ್ವೇಷ ಧರಿಸಿದ ಪಾಪಿಯು ನಾನಯ್ಯ ಧರಿಸಿದ ಪಾಪಿಯು ನಾನಯ್ಯ ವಾಸುದೇವ ಧರ್ಮದ ಕಡಲು ಅಂತರ ತಿಳಿದ ನೀನಯ್ಯ ಎನ್ನಂತರ ತಿಳಿದವ ನೀನಯ್ಯ ಸಮರ ನೋಡಲು ಘೋರ ನೋಡಲಾರೆ ನೀ ಧರ್ಮದ ಪತನ ಸೋದರ ಸಮರ ನೋಡಲು ಘೋರ ನೋಡಲಾರೆ ನೀ ಧರ್ಮದ ಪತನ ಭೀಕರವಾದ ಸಮರವ ನಡೆಸಿ ಭೀಕರವಾದ ಸಮರವ ನಡೆಸಿ ಶಾಂತಿಯ ಧ್ವಜವನ್ನು ಹಾರಾಡಿಸಿ ಶಾಂತಿಯ ಧ್ವಜವನ್ನು ಹಾರಾಡಿಸಿ ಧರ್ಮದ ಹಾದಿಯ ಅಂತರ ತಿಳಿದ ನೀನಯ್ಯ ಎನ್ನಂತರ ತಿಳಿದ ನೀನಯ್ಯ ಕೃಷ್ಣ ಪರಮಾತ್ಮ ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನೆಲ್ಲ ಪ್ರಯತ್ನಗಳನ್ನು ವಿಫಲವಾಗಿ ಮಾಡಿ ನನ್ನ ಮುಂದೆ ಬಂದು ನಿಂತಿರುವ ಯುದ್ಧ. ನೀನೇ ತಿಳಿದಿರು, ನಾನು ಎಂದಿಗೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿದವನೆಂದು. ಇನ್ನು ಮುಂದೆ ನಿನ್ನ ಇಚ್ಛಿದ್ದಂತೆ ಮಾಡು ಮುಕುಂದ. ದೇವಿ ದ್ರುಪದ ನಂದಿನಿ, ನಿನ್ನ 13 ವರ್ಷದ ಹೃದಯದ ಧಾವಾಗ್ನಿಯು ಧಮನವಾಗುವ ಕಾಲ ಸನ್ನಿಹಿತವಾಗಿದೆ. ಬೇಗ ಬಿಚ್ಚುವ ದೇವಿ ನನ್ನ ಕರೆಗಳನ್ನು. ಏಕೆ ಬಿಚ್ಚುವುದಿಲ್ಲವೇ? ಅಗ್ರಜ, ಧನಂಜಯ,
ಏನು ಯಾರೂ ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಗಲ್ಲೆ? ಈಗ ಕೇಳಿರಿ ಭೀಮನ ವೀರ ಪ್ರತಿಜ್ಞೆಯನ್ನು. ಶೂನ್ಯತೆಯ ಕುಲ ಹೇಳಿ ಸೆಳೆದಂದು ರಣಗೆ ತಲೆ ಗಡದು ಕೊಚ್ಚಿಯಣಗಳನ್ನು ರಣದ ಹಂಬಿಸಿಕೊಳ್ಳೆ. ಬಲು ಶೂನ್ಯತೆಯ ಕುಲ ಹೇಳಿ ಸೆಳೆದಂದು ರಣಗೆ ತಲೆ ಗಡದು ಕೊಚ್ಚಿಯಣಗಳನ್ನು ರಣದ ಹಂಬಿಸಿಕೊಳ್ಳೆ. ರಣದ ಹಂಬಿಸಿಕೊಳ್ಳೆ. ಪರಮಾತ್ಮ ಪಾಂಡವರ ಅರಸಿಯ ತೊರುಬನ್ನು ಮುಟ್ಟಿದ ಷಂಡ ಕುಂಡಿಗೆ ಸೇಡೆ. ಮುಟ್ಟಿದ ಷಂಡ ಕೌರ ಕುಂಡಿಗೆ ಕಂಡ ಎಲುಬುಗಳ ತುಂಡರೆ ನನ್ನ ಚಂಡಿಗೌತಣವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರೆ ನನ್ನ ಚಂಡಿಗೌತಣವ ಮಾಡಿಸುವೆ. ಕರೆವ ಕಾರ್ಮೋಡದನ್ವಯ ಆಗ್ಬಟ್ಟಿದೆ. ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿದೆ. ಕರೆವ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿದೆ. ಕಾಲ್ಗಳ ಪಿಡಿದು ಕಾಲ್ಗಳ ಪಿಡಿದು ಗಿರಗಿರಗಿ ನೆಲ ಕಾಪಾಡಿದರು. ಸಹೋದರಿ, ಶೂನ್ಯತೆಯ ಕುಲ ಹೇಳಿ ಸೆಳೆದಂದು ರಣಗೆ ತಲೆಗಳನ್ನು ಶೂನ್ಯತೆಯ ಕುಲ ಹೇಳಿ ಸೆಳೆದಂದು ರಣಗೆ ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾದರೆ, ವೀರಮಾತೆ ಕುಂತಿದೇವಿ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಭಯಂಕರವಾದ ಯುದ್ಧದಲ್ಲಿ ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲನವಾಗಿ ನಾಶ ಮಾಡಿ ಆ ದುಷ್ಟ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲೆಯ ಬಿಡುಮುಡಿಯನ್ನು ಕಟ್ಟುವೆನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗನಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ಕಿತ್ತು ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.